ಅಂದರೆ ಇದನ್ನು ಆಲ್ಟ್ರ್ ಮಾಡಿಸಿ ಇವಾಗ ಇದನ್ನು ಆಲ್ಟ್ರ್ ಮಾಡಿಸಿದ್ವಿ. ಫುಲ್ ಏನು ಕಟ್ಟಿಸ್ತಾ ಇಲ್ಲ, ಇದು ಮುಗಿಲಿ. ಇದು ಮುಗಿದ ಮೇಲೆ ಒಂದು ಹೋಮ್ ಟೂರ್ ಕೊಡ್ತೀನಿ ನಿಮ್ಗೆ. ನಮ್ಮ ಕಾರ್ನ ಯಾರು ಓಡಿಸ್ತಾ ಇದ್ದಾರೆ, ಎಂಥ ದೊಡ್ಡ ಡ್ರೈವರ್ ಓಡಿಸ್ತಾ ಇದ್ದಾರೆ ನಮ್ಮ ಕಾರ್ನ. ಸಿನೋಣ ಅದೇನೋ ರೆಡಿ ಮಾಡಿ ಬಂದಿದ್ದಾರೆ. ಇವಾಗ ನಾನು ಓಡಿಸ್ತೀನಿ ಗಾಡಿನ, ಕಾರ್ನ. ಪೊಲ್ಯೂಷನ್ ಸೌಂಡ್ ಅದೇ ಇರುತ್ತೆ, ಬಟ್ ಇಂಥ ಜಾಗದಲ್ಲಿ ನೋಡಿ ಗೈಸ್, ವೆದರ್ ನೋಡಿ ಗೈಸ್ ಹೆಂಗಿದೆ ಇಲ್ಲಿ. ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ. ಬೆಳಗ್ಗೆಯಿಂದ ಸಖತ್ ಕೆಲಸ ಇತ್ತು, ಹಂಗಂತೂ ಹೆವಿ ಸ್ಟ್ರೆಸ್ ಆಗಿದೆ. ನಾನು ಅಮ್ಮ ಹೋಗಿ ಮನೆಗೆ ಸ್ವಲ್ಪ ಐಟಮ್ ಬೇಕಿತ್ತು, ಅದೆಲ್ಲ ಪರ್ಚೇಸ್ ಮಾಡಿಕೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಚಿನ್ನಣ್ಣ ಫೋನ್ ಮಾಡಿದರು ಬಾ ಅಂತ. ಸೊ ದೊಡ್ಡಮ್ಮನ ಮನೆಗೆ ಹೋಗಿ ತುಂಬ ದಿನ ಆಯಿತು. ನಾನು ಅದಕ್ಕೆ ಹೋಗೋದ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅಲ್ಲಿಗೆ ಹೋಗಬೇಕು. ಅದಕ್ಕೂ ಮುಂಚೆ ಫಸ್ಟ್ ಊಟ ಮಾಡೋಣ ಅಂತ ಕೂತಿದ್ದೀನಿ. ಈಗ ಊಟ ಮುಗಿಸ್ಕೊಂಡು ಆಮೇಲಿಂದ ಅಲ್ಲಿಗೆ ಹೋಗಬೇಕು. ಬನ್ನಿ ಊಟ ಮಾಡೋಣ ಗೈಸ್. ಈಗ ನಾನು ನಮ್ಮ ದೊಡ್ಡಮ್ಮನ ಮನೆ ರೀಚ್ ಆಗಿದ್ದೀನಿ. ನೋಡಿ, ನಮ್ಮ ದೊಡ್ಡಮ್ಮನ ಮನೆ ಕನ್ಸ್ಟ್ರಕ್ಷನ್ ನಡೀತಿದೆ. ಬರೀ ಈ ಫ್ಲೋರ್ ಇತ್ತು ಫಸ್ಟು. ನಾವು ಅಂದರೆ ಇದನ್ನು ಆಲ್ಟ್ರ್ ಮಾಡಿಸಿ ಇವಾಗ ಇದನ್ನು ಆಲ್ಟ್ರ್ ಮಾಡಿಸಿದ್ವಿ. ಫುಲ್ ಏನು ಕಟ್ಟಿಸ್ತಾ ಇಲ್ಲ, ಇದು ಮುಗಿಲಿ. ಇದು ಮುಗಿದ ಮೇಲೆ ಒಂದು ಹೋಮ್ ಟೂರ್ ಕೊಡ್ತೀನಿ ನಿಮಗೆ. ನಾವು ನ್ಯೂ ಇಯರ್ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಇದು ನ್ಯೂ ಇಯರ್ ಎಷ್ಟಲ್ಲಿ ಕಂಪ್ಲೀಟ್ ಆಗಲ್ಲ ಅಂತಿದ್ದಾರೆ. ಸೊ ನೋಡಬೇಕು ಹೆಂಗಾಗುತ್ತೆ, ಹೆಂಗೆ ಮಾಡಬೇಕು. ಇವಾಗ ನಮ್ಮ ದೊಡ್ಡಮ್ಮವ್ರು ಆ ಮನೇಲಿದ್ದಾರೆ, ಇನ್ನೊಂದು ಮನೆ ಇದೆ ಅಲ್ಲಿದ್ದಾರೆ. ಸೊ ಇವಾಗ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಮುಂದೆ ಏನು ಅಂತ ನೋಡಬೇಕು. ಬನ್ನಿ ಹೋಗೋಣ ಅಲ್ಲಿಗೆ. ಗೈಸ್, ಇವಾಗ ನಾನು ನಮ್ಮ ದೊಡ್ಡಮ್ಮನ ಮನೆಗೆ ಬಂದೆ. ನಮ್ಮ ದೊಡ್ಡಮ್ಮ ಟೀ ಕೊಟ್ಟಿದ್ದಾರೆ. ಇವಾಗ ಇದನ್ನ ಕುಡಿದ್ಬಿಟ್ಟು ಆಮೇಲೆ ಕಾರಲ್ಲಿ ಒಂದು ರೌಂಡ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಹೋಗೋಣ ಗೈಸ್. ಇವಾಗ ಕಾರ್ ತೊಗೊಂಡು ರೌಂಡ್ಸ್ ಹೊರಟಿದ್ದೀವಿ. ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗಿ ಆಮೇಲಿಂದ ವಾಪಸ್ ಮನೆಗೆ ಬರಬೇಕು ಅಂತ ಪ್ಲ್ಯಾನ್ ಇದೆ. ಮಸೀದಿ ಅಂತೆ ಗೈಸ್. ಈಗ ಮಸೀದಿಗೆ ಹೋಗಿ ನಮ್ಮ ಪಾಪಗೆ ಯಂತ್ರ ಹಾಕಿಸ್ಬೇಕು. ಗೈಸ್, ನಮ್ಮ ಕಾರ್ನ ಯಾರು ಓಡಿಸ್ತಾ ಇದ್ದಾರೆ, ಎಂಥ ದೊಡ್ಡ ಡ್ರೈವರ್ ಓಡಿಸ್ತಾ ಇದ್ದಾರೆ ನಮ್ಮ ಕಾರ್ನ. ಸರಿ, ಹಾಯ್. ಪಾಪುಗೆ ಯಂತ್ರ ಹಾಕ್ಸೋಕ್ಕೆ ಅಂತ ಬಂದಿದ್ದೀವಿ. ಅವಳು ಫುಲ್ಲು ಹುಷಾರು ತಪ್ತಿದ್ಲಂತೆ ಆ್ಯಂಡ್ ಫುಲ್ಲು ಚಂಡಿ ಮಾಡ್ತಿದ್ಲಂತೆ. ಅದಕ್ಕೆ ಇಲ್ಲಿ ಯಂತ್ರ ಹಾಕ್ಸಿದ್ರೆ ಸರಿ ಹೋಯ್ತದೆ ಅಂತೆ. ಅದಕ್ಕೆ ಇವಾಗ ಇಲ್ಲಿ ಬಂದಿದ್ದೀವಿ. ಈಗ ಯಂತ್ರ ಹಾಕಿಸ್ಕೊಂಡು ಆಮೇಲಿಂದ ಮನೆಗೆ ಹೋಗ್ಬೇಕು. ಸೊ ಬನ್ನಿ ಫಸ್ಟ್ ಯಂತ್ರ ಹಾಕ್ಸೋಣ. ಇನ್ನೇನು ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಬಟ್ ಪುಟ್ಟೋಣ ಫೋನ್ ಕಾರಲ್ಲೇ ಮರ್ತಿದ್ದಾರಂತೆ. ಸೊ ಇವಾಗ ಕಾರಲ್ಲಿ ಫೋನ್ ತೊಗೊಳೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಈಗ ಇಲ್ಲಿ ತೊಗೊಂಡು ವಾಪಸ್ ರಿಟರ್ನ್ ಹೋಗಬೇಕು ಅಲ್ಲಿಗೆ. ಬನ್ನಿ ಫಸ್ಟು ಕಾರಲ್ಲಿ ಫೋನ್ ತೊಗೊಳ್ಳೋಣ ಗಾಯ್ಸ್. ಈಗ ನಮ್ಮ ಪಾಪುಗೆ ಯಂತ್ರ ಕಟ್ಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಪಾಪುಗೆ ಯಂತ್ರ ಕಟ್ಸಿದ್ದೀವಿ ಗಾಯ್ಸ್. ಇವಾಗ ಕಾರ್ನ ನಾನು ಓಡಿಸ್ತಾ ಇದ್ದೀನಿ. ಗೈಸ್, ಕಾರ್ ಓಡಿಸ್ಬಿಟ್ಟು ಈಗ ಡೈರೆಕ್ಟ್ ಮನೆ. ಒಂದು ಬ್ಯಾಟ್ರಿ ಗಾಡಿ ಮುಟ್ತಿದ್ದಂಗೆ ಗಾಡಿ ಆಫ್ ಮಾಡಿದ್ದಾನೆ. ಕಾರ್ ನನ್ನ ಕೈ, ನಾನು ಓಡಿಸ್ತೀನಿ ಅಂತ ಅಂತಿದ್ದಂಗೆ ಕಾರ್ಗೇನೋ ಆಯ್ತು ಗೈಸ್. ಇವಾಗ ಅಣ್ಣ ನೋಡ್ತಾ ಇದ್ದಾರೆ ಅದೇನಾಗೈತೆ ಅಂತ. ಇವಾಗ ಅದೇನಾಗೈತೆ ನೋಡ್ಬಿಟ್ಟು ಆಮೇಲಿಂದ ಹೊರಡ್ಬೇಕು. ಸಿನೋಣ ಅದೇನೋ ರೆಡಿ ಮಾಡಿ ಬಂದಿದ್ದಾರೆ. ಇವಾಗ ನಾನು ಓಡಿಸ್ತೀನಿ ಗಾಡಿನ, ಕಾರ್ನ. ಆಗಸದಿಂದ ಭೂಮಿಗೆ ಬಂದು ಕಣ್ಣೆದುರಲ್ಲೇ ಮಿನುಗುತ್ತಾಳೆ. ಆಸೆಗಳನ್ನು ತುಂಬಿಕೊಂಡ ನನ್ನ ಹೃದಯವು ನಿಂದೆ ತಾಳೆ. ನಗುವ ಸತ್ತು ಕೇಳಿಸಿಕೊಂಡೆ ಕಟ್ಟು ಬಯಸುವುದಾದರೆ ಬಯಸುವ ನಿನ್ನೆ ಕೊನೆವರೆಗೆ. ಸಂಜೆ ರವಿಯನ್ನು ಕರಗಿಸುವಂತ ಹೊಳಪನು ತಂದ.
ಓಡಿಸ್ತೀನಿ ಅಯ್ಯೋ 4 ಏನ್ ಮಾಡ್ತೀನಿ ನೀನು ಕಾಲ್ ಸ್ಲಿಪ್ ಆಗುತ್ತೆ ಆಗ್ಬಾರ್ದಲ್ಲ ಇವೆಲ್ಲ ಇದು ನಮ್ಮ ಮಾಮ್ ಮೊಚ್ಚ ಅಂತ ನಿನ್ ಮಾಮಿ ಏನು ಬ್ರೋ ನನಗೆ ಬ್ರೋ ವೈ ಬ್ರೋ ಗೈಸ್ ನೋಡಿ ಗೈಸ್ ವ್ಯೂ ಹೆಂಗಿದೆ ನೋಡಿ ಗೈಸ್ ನಮ್ಮ ದೊಡ್ಡಮ್ಮನ ಮನೆ ಹತ್ರ ಸನ್ಸೆಟ್ ಆಗ್ತಿದೆ ಗೈಸ್ ಇನ್ನೂ ಏನು ಆಗ್ತಾ ಇಲ್ಲ ಬಟ್ ಆದ್ರೂ ಆ ಟೈಮಿಂಗ್ ಅಲ್ಲಿ ಸನ್ಸೆಟ್ ಆಗುತ್ತೆ ಗೈಸ್ ನಾನು ಕಾರ್ ಕಲ್ತಿ ತುಂಬಾ ದಿನ ಏನಾಗಿಲ್ಲ ಬಟ್ ಆದ್ರೂ ಎಷ್ಟು ಪರ್ಫೆಕ್ಟ್ ಆಗಿ ಕಾರ್ ಓಡಿಸ್ತಾ ಇದ್ದೀನಿ ನಮ್ಮ ಅಣ್ಣಂದಿರೋ ಹಂಗೆ ಓಡಿಸಲ್ಲ ಗೈಸ್ ಅಷ್ಟು ಚೆನ್ನಾಗಿ ಕಾರ್ ಓಡಿಸ್ತಾ ಇದ್ದೀನಿ ಅದಕ್ಕೆ ಕೈ ಮೇಲೆ ಹ್ಯಾಂಡ್ ಬ್ರೇಕ್ ಕೈ ಆ ಥರ ಇರ್ತದೆ. ನನ್ನ ಕಾರ್ ಕಲಿಯಕ್ಕೆ ಇದೊಂದು ಕಾರ್ ದೊಡ್ಡ ರೀಸನ್ ಗೈಸ್ ಇದು ನನ್ನ ಕಾರ್ ಕಲಿಯಕ್ಕೆ ಇದೊಂದು ದೊಡ್ಡ ರೀಸನ್ ಗೈಸ್ ಈ ಕಾರು ನಾನು ನಮ್ಮ ದೊಡ್ಡಮ್ಮನ ಮನೆಗೆ ಬಂದಾಗ ಎಷ್ಟು ಒಂದು ವಾರದಲ್ಲೇ ಕಾರ್ ಕಲ್ತ್ಬಿಟ್ಟೆ ಗೈಸ್ ಬರೀ ನೋಡಿನೇ ಕಲ್ತಿದ್ದೆ ನಾನು ಕಾರ್ನ ಬಟ್ ಸ್ವಲ್ಪ ಸ್ಟೇರಿಂಗ್ ಹಿಡಿಯೋದು ಸ್ವಲ್ಪ ಬರ್ತಿರ್ಲಿಲ್ಲ ಅಷ್ಟೇ ಅದೊಂದು ರೋಡ್ ಇದೆ ಆ ರೋಡಲ್ಲೇ ನಾವು ಜಾಸ್ತಿ ಕಾರ್ ಕಲ್ತಿದ್ದು ಅಂದ್ರೆ ನಾನು ಜಾಸ್ತಿ ಕಾರ್ ಓಡಿಸಿರೋದಂದ್ರೆ ಇದು ಮತ್ತೆ ಸಂತೂದು 2 ಕಾರು ಈಗ 2 ಕಾರೇ ನಾ ಕಾರ್ ಕಲಿಯಕ್ಕೆ ರೀಸನ್ ಗೈಸ್ ಅದು ಬಿಟ್ರೆ ನಮ್ಮ ಚಿನ್ನೋಣನ ಬಲೆನೋ ಒಂದು ಓಡಿಸಿದೆ ಬಟ್ ಅದು ಅವ್ರನ್ನ ಕೇಳ್ತಾನೆ ಇರಲಿಲ್ಲ ಹಂಗೆ ಎತ್ಕೊಂಡಿದ್ದೆ ಆ ಕಾರ್ನ ಹಂಗೆ ಓಡಿಸಿ ಕಲ್ತಿದ್ದು ಗೈಸ್ ಕಾರ್ನ ನಂಗೆ ಸಿಟಿಗಳಿಗಿಂತ ಈ ಹಳ್ಳಿ ಅಂದ್ರೆ ಸಖತ್ ಇಷ್ಟ ಬಿಕಾಸ್ ನೇಚರ್ ನೋಡಿ ಗೈಸ್ ಹೆಂಗಿದೆ ಫುಲ್ ಕಾಮ್ ಆಗಿ ಪೀಸ್ ಆಗಿರುತ್ತೆ ಈ ತರ ಇದ್ರೆ ನಮ್ ಸಿಟಿಲಾದ್ರೆ ಬರೀ ಗಾಡಿ ಪೊಲ್ಯೂಷನ್ ಸೌಂಡ್ ಅದೇ ಇರುತ್ತೆ ಬಟ್ ಇಂಥ ಜಾಗದಲ್ಲಿ ನೋಡಿ ಗೈಸ್ ವೆದರ್ ನೋಡಿ ಗೈಸ್ ಹೆಂಗಿದೆ ಇಲ್ಲಿ ಪೀಸ್ ಆಗಿ ಎಷ್ಟು ನೀಟಾಗಿದೆ ಹಿಂಗಿರ್ಬೇಕು ಗೈಸ್ ಈಗ ಮತ್ತೆ ನಾವು ಮನೆ ಹತ್ರ ಬಂದಿದೀವಿ ಈಗ ಚೋಟಗಳನ್ನ ಬಿಟ್ಬಿಟ್ಟು ನಾವು ಒಂಚೂರು ಕಾರ್ಗೆ ಫ್ಯೂಯಲ್ ಹಾಕಿಸ್ಬೇಕು ಬಿಕಾಸ್ ಫ್ಯೂಯಲ್ ಇಲ್ಲ ಕಾರಲ್ಲಿ ಫ್ಯೂಯಲ್ ಹಾಕಿಸ್ಕೊಂಡು ಆಮೇಲೆ ಒಂದು ರೌಂಡ್ ಹಾಕಿ ಬರಬೇಕು ಅಂತ ಪ್ಲಾನ್ ಇದೆ ಬನ್ನಿ ಹೋಗೋಣ ಅಲ್ಲಿ ಹೋಗ್ಬಿಟ್ಟು ರಿವರ್ಸ್ ತಗೋ ಸ್ಟ್ರೈಟ್ ಹೋಗ್ಬೋದ ಅಲ್ಲಿ ಬೇಡ ಅಲ್ಲಿ ಹೋಗೋದ ಆ ಕಡೆ ಸೈಡ್ ಈ ಕಡೆ ಇಲ್ಲೇ ಇದೆ. ರಿವರ್ಸಾ ಅಲ್ಲಿ ರೈಟ್ ಹೋಗ್ಬಿಟ್ಟು ರಿವರ್ಸ್ ತಗೋ ಹಳ್ಳ ಐತೆ ಹುಷಾರು ಮುಂದೆ ಹೋಗು ಇನ್ನು ಸಾಕು ಸಾಕೋಣ ಹಿಂದೆ ಅಂತ ಶಾರ್ಟ್ ಆಗ್ತಾವ್ರೆ ಗೈಸ್ ಈಗ ಕಾರಲ್ಲಿ ಫ್ಯೂಯಲ್ ಇರಲಿಲ್ಲ ಸೊ ಫಸ್ಟ್ ಇವಾಗ ಫ್ಯೂಯಲ್ ಹಾಕ್ಸೋಣ ಅಂತ ಹೋಗ್ತಾ ಇದೀವಿ ಈಗ ಫ್ಯೂಯಲ್ ಹಾಕಿಸ್ಕೊಂಡು ಆಮೇಲೆ ಒಂದು ರೌಂಡ್ ಹೋಗ್ಬೇಕು ಅಂತ ಪ್ಲಾನ್ ಅಲ್ಲಿ ಇದೆ ಬಿಕಾಸ್ ನಾನು ಪುಟ್ಟೋಣ ಚಿನ್ನೋಣ ಎಲ್ಲ ಸಿಕ್ಕಿ ತುಂಬಾ ದಿನ ಆಯ್ತು ನಾವು ಲಾಸ್ಟ್ ಬಂದಿದ್ದೆ ಇಲ್ಲಿ ಮನೆ ಟೆರೆಸ್ ನಡೀತಿತ್ತು ಅವಾಗ ಬಂದಿದ್ದು ನಾವು ಲಾಸ್ಟು ಅದಾದ್ಮೇಲೆ ಬಂದೇ ಇರಲಿಲ್ಲ ಸೊ ಒಂಚೂರು ಹೊರಗೆ ಹೋಗಿ ಸ್ವಲ್ಪ ಮಾತುಕತೆ ಡಿಸ್ಕಸ್ ಮಾಡಿ ಆಮೇಲೆ ಬರೋಣ ಅಂತ ಪ್ಲಾನ್ ಅಲ್ಲಿ ಇದೆ ಗೈಸ್ ಇವಾಗ ಒಂದು ವ್ಯೂ ಇದೆ ನೋಡಿ ಏನ್ ಕ್ರೇಜಿ ಆಗಿದೆ ವ್ಯೂ ಅಂದ್ರೆ ಇದ್ರೆ ಇಂಥ ಜಾಗದಲ್ಲಿ ಮನೆ ಮಾಡಬೇಕು ಗೈಸ್ ನೋಡಿ ಗೈಸ್ ವ್ಯೂ ನೋಡಿ ಗೈಸ್ ಹೆಂಗಿದೆ ಗೈಸ್ ಯಾರನ್ನ ಇದ್ರ ಕಂಡ್ರೆ ವುಮೆನ್ಸ್ ಎದುರ್ಕೊಂಡು ಗೈಸ್ ತಿರ್ಗ್ಸು ಟರ್ನ್ ಮಾಡ್ಕೊ ತಪ್ಪು ಇನ್ನೊಂದ್ಸಲ ಲೆಫ್ಟ್ ಬರ್ಬೇಕು ಗೈಸ್ ಇಲ್ಲಿ 7-8 ನಾಯಿ ಇದೆ ಏನ್ ಸಕ್ಕತ್ತಾಗಿದೆ ಅಂದ್ರೆ ಎಲ್ಲ ಬ್ರೀಡ್ ಡಾಗ್ಸ್ ಹಾಕಿದ್ದಾರೆ ಅವರು ನಾವು ಒಂದಿನ ಮುಂದೆ ಬೆಳೆದ್ಮೇಲೆ ಒಂದು ಫಾರ್ಮ್ ಮಾಡಬೇಕು ಗೈಸ್ ಫಾರ್ಮ್ ಮಾಡಿ ನಾಯಿ ಇನ್ನು ಏನೇನು ಆಗತ್ತೆ ಎಲ್ಲಾನು ಸಾಕ್ಬೇಕು ಗೈಸ್ ಇವಾಗ ಇಲ್ಲೊಂದ್ ಕಡೆ ಸ್ಟಾಪ್ ಹಾಕಿದೀವಿ ಕಾರ್ನ ಸುಮ್ಮನೆ ನೇಚರ್ ಚೆನ್ನಾಗಿತ್ತು ಅಂತ ಇಲ್ಲಿ ಇವಾಗ ಸ್ಟಾಪ್ ಕೊಟ್ಟಿದ್ದೀವಿ ನೋಡಿ ಗೈಸ್ ಇದು ಐಕ್ಯಾನ್ ಅಂತ ಇವಾಗಿದೆ ಬಟ್ ಇದು ಮುಂಚೆ ಗ್ರೀನ್ ವ್ಯಾಲಿ ಅಂತ ಇತ್ತು ನಮ್ಮ ಅಣ್ಣಂದಿರೆಲ್ಲ ಇಲ್ಲೇ ಓದಿದ್ದು ನಮ್ಮ ಚಿನ್ನೋಣ ನಮ್ಮ ಪುಟ್ಟೋಣ ಮತ್ತೆ ನಮ್ಮ ಚಿಂಟೋಣ ಎಲ್ಲ ನಮ್ಮಣ್ಣ ಅಂತೂ ಎಲ್ಲ ಸ್ಕೂಲಲ್ಲೂ ಓದ್ಬಿಟ್ಟಿದ್ದಾರೆ ಎಲ್ಲದರಲ್ಲೂ 2 ವರ್ಷ 3 ವರ್ಷ ಓದಿದ್ದಾರೆ ನಮ್ಮಣ್ಣ ಇದು ಫಸ್ಟ್ ಗ್ರೀನ್ ವ್ಯಾಲಿ ಅಂತಿತ್ತು ಆಮೇಲೆ ಜೈನ್ ಕಾಲೇಜ್ ಸ್ಕೂಲ್ ಅಂತ ಆಯ್ತು ಈಗ ಐಕ್ಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಆಗಿದೆ ಯದುವೀರ್ ಮೈಸೂರು ಮಹಾರಾಜ ಅವರು ಮಗನೂ ಇಲ್ಲೇ ಓದೋದು ಅಂತ ನ್ಯೂಸ್ ಇದೆ ಬಟ್ ಅದೆಷ್ಟು ನಿಜ ಅಂತ ಗೊತ್ತಿಲ್ಲ ಸೊ ಇವಾಗ ಇಲ್ಲಿ ನಿಲ್ಸಿದೀವಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲಿಂದ ಹೋಗ್ಬೇಕು ಮನೆಗೆ ಹೋಗ್ಬೇಕು ಇಲ್ಲ ಫ್ಯೂಯಲ್ ಹಾಕ್ಸ್ಬೇಕು ಇನ್ನೂ ಅವ್ರು ಡಿಸೈಡ್ ಮಾಡ್ತಾವ್ರೆ ಫ್ಯೂಯಲ್ ಇದೆ ಅಂತ ಅಂತಿದ್ದಾರೆ ನೋಡ್ಬೇಕು ಆದ್ರೆ ಬೇಕು ಅಂದ್ರೆ ಫ್ಯೂಯಲ್ ಹಾಕ್ಸ್ಬೇಕು ಇಲ್ಲ ಅಂತ ಅಂದ್ರೆ ಮನೆಗೆ ಹೊರಡ್ತೀವಿ ಗೈಸ್
ಗಾಯ್ಸ್ ಕಾರಲ್ಲಿ ಫ್ಯೂಯಲ್ ಇರಲಿಲ್ಲ, ಸೊ ನಾನು ಮತ್ತೆ ಚಿರೋಣ ಫ್ಯೂಯಲ್ ಹಾಕ್ಸೋಕ್ಕೆ ಅಂತ ಬಂದ್ವಿ. ಪುಟ್ಟೋಣ ಅಲ್ಲಿ ಹಿಂದೆ ಅವ್ರದ್ದು ಜಿಮ್ ಇದೆ ಅಂತ ಅವ್ರು ಅಲ್ಲೇ ಹೇಳ್ಕೊಂಡ್ರು, ನಾನು ಜಿಮ್ಗೆ ಹೋಗ್ತೀನಿ ಟೈಮ್ ಆಯಿತು ಅಂದ್ಬಿಟ್ಟು. ಇವಾಗ ನಾನು ದೊಡ್ಡಮ್ಮನ ಮನೆಗೆ ಹೋಗಿ ದೊಡ್ಡಮ್ಮನ ಮನೆಯಿಂದ ನಮ್ಮ ಮನೆಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಗೈಸ್ ದಿನೇ ನಾನು ಬ್ಲಾಗ್ನ ಎಂಡ್ ಮಾಡೋದು ಮರ್ತೋಗಿ ಹಂಗೆ ಮಲ್ಕೊಬಿಟ್ಟಿದ್ದೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.